ನಮಸ್ಕಾರ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ, ಹಕ್ಲಾಡಿ. ಕರ್ಮ 7 ಜನ್ಮಕ್ಕೂ ಬಿಡಲ್ಲ ಅನ್ನೋದು ಹಳೆ ನಂಬಿಕೆ. ಹೊಸ ನಂಬಿಕೆ ಏನಂತಂದರೆ, ಸ್ಥಳದಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಾಗೆ ಉಪಕಾರ ಸ್ಮರಣೆ ಇಲ್ಲದೆ ಬೆನ್ನಿಗೆ ಚೂರಿ ಇರಿದ ಟರ್ಕಿಗೆ ಪ್ರಕೃತಿ ಒಮ್ಮೆ ಮೈ ಕೊಡುವಿ ಗಿರಿಗೆಟ್ಟೆ ತಿರುಗಣೆಗೆ ಟರ್ಕಿ ಅಪ್ಪಚ್ಚಿ. ಟರ್ಕಿ ಸಿರಿಯಾದಲ್ಲಿ ನಡೆದಿದ್ದು ಸಾವಿನ ಭೂಕಂಪ. ನಾನು ಈ ವಿಡಿಯೋ ಮಾಡುವಷ್ಟರಲ್ಲಿ ಸಾವಿನ ಸಂಖ್ಯೆ 640 ಮುಟ್ಟಿದ್ದು, ಸಾವು ನೋವು ಇನ್ನಷ್ಟು ಹೆಚ್ಚಿದರೂ ಅಚ್ಚರಿಯಲ್ಲ. ಭೂಕಂಪದ ತೀವ್ರತೆ 7.8. ಗೆಳೆಯರೆ, ಟರ್ಕಿ ಭೂಕಂಪ ಇತಿಹಾಸ. ಟರ್ಕಿಯಲ್ಲೇ ಏಕೆ ಹೆಚ್ಚು ಭೂಕಂಪ ಆಗುತ್ತೆ? ಉಪಕಾರ ಸ್ಮರಣೆ ಇಲ್ಲದ ಟರ್ಕಿಗೆ ಭಾರತೀಯರು ಕೊಟ್ಟ ತಿರುಗಟಿಯನ್ನು ತಿಳಿಸುವ ಎಲ್ಲ ಪ್ರಯತ್ನ ಇಲ್ಲದಿದ್ದು, ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಅಯ್ಯೋ ಪಾಪ ಅಂದರೆ ಅರ್ಧ ಆಯಸ್ಸು ಕಣ್ರಿ ಮಾತಿಗೆ ಟರ್ಕಿ ಪುಷ್ಟಿ. ಗೆಳೆಯರೇ, ಪಹಲ್ಗಾಂವ್ ದಾಳಿ. ಭಾರತ ಉಗ್ರರ ಅಡಗುದಾಣದ ಮೇಲೆ ದಾಳಿಯ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಪಾಪಿ ಟರ್ಕಿ ಪಾಕ್ ಬೆನ್ನಿಗೆ ನಿಂತು ಉಪಕಾರ ಮಾಡಿದ ಭಾರತದ ಬೆನ್ನಿಗೆ ಇರಿಯುತ್ತಿರಲಿ. ಟರ್ಕಿ ವಿಮಾನ ಯುದ್ಧ ಸಾಮಗ್ರಿಯ ಹೊತ್ತು ಪಾಕಿಸ್ತಾನದಲ್ಲಿ ಇಳಿದಿದ್ದು ಸುದ್ದಿಯಾಗಿತ್ತು. ಗೋಸಂಬಿ ಟರ್ಕಿ, ತೋಬಾ ಖುದಾ ಕಸಂ, ನಾವು ಪಾಕಿಸ್ತಾನಕ್ಕೆ ಯುದ್ಧ ಸಾಮಗ್ರಿ ಕೊಟ್ಟಿಲ್ಲ, ಪೆಟ್ರೋಲ್ ಖಾಲಿ ಆಗಿತ್ತು, ತುಂಬಿಸೋದಕ್ಕೆ ಇಳಿತು, ಮತ್ತೇನಲ್ಲ ಅಂತು. ಬೀಸೋದನ್ನೇ ತಪ್ಪಿಸಿಕೊಂಡ್ರೆ ಸಾಕು ಅಂತ ಹಸಿ ಸುಳ್ಳು ಹೇಳಿ ಟರ್ಕಿ ಜಾರಿ ಕೊಡ್ತು. ಆದರೆ ಭಾರತ ಹೊಡೆದುಡಿಸಿದ ದ್ರೋಣಗಳಲ್ಲಿ ಸಿಂಹಪಾಲು ಟರ್ಕಿಯದ್ದೇ, ಇನ್ನಷ್ಟು ಚೈನಾ ನಿರ್ಮಿತ. ಹಿಂದೆ ಟರ್ಕಿಯಲ್ಲಿ ಅನಾಹುತ ನಡೀತಲ್ಲ, ನೆರವಿಗೆ ಬಂದಿದ್ದು ಇದೇ ಭಾರತ ಕಾಣ್ರಿ. ಆದರೆ ಟರ್ಕಿ ಕೃತಜ್ಞತೆ ಇಲ್ಲದೆ ಪಾಕಿ ಬೆನ್ನಿಗೆ ನಿಂತು ವಿಶ್ವಾಸಘಾತಕ ಬುದ್ಧಿ ತೋರಿಸ್ತು. ಆದರೆ ಈಗ ಟರ್ಕಿ ಮಾಡಿದ ವಿಶ್ವಾಸಘಾತಕ ಕಂಡು ಭಾರತೀಯರು ಅನುಮಾನದಿಂದ ನೋಡುತ್ತಿರುವುದಷ್ಟೇ ಅಲ್ಲ, ಬಾಯ್ಕಾಸ್ ಬಿಸಿ ಮುಟ್ಟಿಸಿದ್ದಾರೆ. ಸಂಕಷ್ಟ ಸಮಯದಲ್ಲಿ ಎರಡೂ ಕೈಗಳಿಂದ ಭಾರತದ ನೆರವು ಬಾಚಿಕೊಂಡಿದ್ದ ಟರ್ಕಿ ಪಾಕಿಸ್ತಾನದ ಪ್ರತಿ ದಾಳಿಯಲ್ಲಿ ಅದೇ 2 ಕೈಗಳಿಂದ ಡ್ರೋನ್ ಬಾಂಬ್ ಎಸೆದು ಬೆನ್ನಿಗಿರಿಯಿತು. ಗೆಳೆಯರೇ, ಟರ್ಕಿ ಸಂಕಷ್ಟ ಬಂದಾಗಲೆಲ್ಲ ಲಾಭ ನಷ್ಟದ ಯೋಚನೆ ಮಾಡದ ಸಹಾಯಹಸ್ತ ಚಾಚಿದ ರಾಷ್ಟ್ರ ಭಾರತ. ಟರ್ಕಿ ಅನ್ನ ಹಾಕಿದ ಕೈ ಕಚ್ಚಿದರೆ 2023 ಟರ್ಕಿಯಲ್ಲಿ ಭೀಕರ ಭೂಕಂಪ ಸಂಭವಿಸಿದಾಗ ಆಪರೇಷನ್ ದೋಸ್ತ್ ಮೂಲಕ ನೆರವು ಮೊಗಮೊಗದು ಕೊಟ್ಟಿದ್ದು ಭಾರತ. ಆದರೆ ಆಪತ್ತಿಗಾದವನೇ ನಂಟ ಅಂತಾರೆ. ಆದರೆ ಟರ್ಕಿ ಆಪತ್ತಿಗಾದವನ ವೈರಿ ಲಿಸ್ಟಲ್ಲಿ ನಿಲ್ಲಿಸಿದ ಧರ್ಮಾಂಧ ರಾಷ್ಟ್ರ. ಭಾರತದ ವಿರುದ್ಧ ಪಾಕಿಗೆ ಕ್ಷಿಪಣಿ ಡ್ರೋನ್ ನೀಡಿ ಬಾಯ್ಜಾನ್ ಅಂತು. ಆದರೆ ಭಾರತ ಟರ್ಕಿ ಡ್ರೋನು ಕ್ಷಿಪಣಿ ಹೊಸಿಕೆ ಹಾಕಿ ಜಗತ್ತಿನ ಮುಂದೆ ಟರ್ಕಿ ದೇಶನ ಬೆತ್ತಲು ಮಾಡಿ ಹಾಕಿತು. ಭಾರತದ ವಿರುದ್ಧ ದಾಳಿಗೆ ಅದು ಡ್ರೋನ್ ಒದಗಿಸಿದ್ದರ ಜೊತೆಗೆ ಭಾರತ ನೀಡಿದ ಮರುತ್ತರಕ್ಕೆ ಟರ್ಕಿಯ 2 ಹೋರ್ ಟಿಕೆಟ್ ತಗೊಂಡ್ರು. ಇದೆಲ್ಲ ನಡುವೆ ಟರ್ಕಿ ನೇರ ಭಾಗಿತ್ವಕ್ಕೆ ಸಾಕ್ಷಿ ಡ್ರೋನ್ ದಾಳಿ ನಿರ್ವಹಣಾ ಕಾರ್ಯ ನಿರ್ವಹಿಸಿದ ಸಂಗತಿ. ಭಾರತ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ನೆಲೆಗೊಂಡಿರುವ ವಿವಿಧ ಸ್ತರದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲೆಂದು ಪಾಕಿಸ್ತಾನ 350ಕ್ಕೂ ಹೆಚ್ಚು ಡ್ರೋನ್ ಬಳಸಿದ್ದುಂಟು. ಅವೆಲ್ಲ ಟರ್ಕಿಯದ್ದು ಎನ್ನಲಾಗುತ್ತೆ. ಅವುಗಳ ಅವಶೇಷಗಳನ್ನೆಲ್ಲ ವಿಧಿವಿಜ್ಞಾನ ಇಲಾಖೆ ಹೆಕ್ಕಿ ತೆಗೆದು ಪರೀಕ್ಷೆ ಮಾಡ್ತಾ ಇದೆ. ಟರ್ಕಿಸ್ ಆಸಿಸ್ಗಾರ್ ಸೋನ್ಗರ್ ಡ್ರೋನ್ ಬಳಸಲಾಗಿತ್ತು. ಹಡಬೆ ಬುದ್ಧಿ ಟರ್ಕಿ ಪಾಕ್ ಹೆಗಲ ಮೇಲೆ ಬಂದೂಕಿಟ್ಟು ಭಾರತದಲ್ಲಿ ಗುರಿ ಮಾಡಿ ಪಾಕಿಸ್ತಾನ ಭಾರತ ಹಣಾಹಣಿಯಲ್ಲಿ ಇದೇ ಮೊದಲ ಬಾರಿಗೆ ವಿದೇಶವೊಂದರ ಸೇನಾಪಡೆ ನೇರ ಬೆಂಬಲ ನೀಡಿತು. ಆದರೆ ಭಾರತ ಟರ್ಕಿಗೆ ಬಗರಿಗೂಟ ಜಡಿದು ಎಕ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ಟರ್ಕಿ ಸುದ್ದಿ ಪ್ರಸಾರಕ TRT ವರ್ಲ್ಡ್ ಖಾತೆ ನಿರ್ಬಂಧಿಸಿದೆ. ಭಾರತದ ಮೇಲಿನ ಪ್ರತಿದಾಳಿಗೆ ಪಾಕಿಸ್ತಾನ ಬಳಸಿದ್ದು ಟರ್ಕಿ ನಿರ್ಮಿತ ಡ್ರೋನ್ ಅಂತ ಗೊತ್ತಾಗಿದ್ದೇ ತಡ ದೇಶದ ವಿವಿಧೆಡೆ ಆಕ್ರೋಶ, ಅಸಮಾಧಾನ ಭುಗಿಲೆತ್ತು. ಅದೇ ಬಿಡಬಾರದ ಜಾಗದಲ್ಲಿ ಇರುವೆ ಬಿಟ್ಟುಕೊಂಡ್ರು ಅಂತಾರಲ್ಲ, ಹಾಗೆ ಟರ್ಕಿ ಅದಕ್ಕೀಗ ಭಾರಿ ಬೆಲೆ ತೆರಬೇಕಾಗಿ ಬಂದಿದೆ.
ಟರ್ಕಿಯಿಂದ ಭಾರತಕ್ಕೆ ಆಮದಾಗುವ ವಸ್ತುಗಳ ಮೇಲೆ ಕೇಂದ್ರ ಸರ್ಕಾರ ನಿಷೇಧ ಹೇರುವ ಒತ್ತಡ ಹೆಚ್ಚಿದೆ. ರಾಜಸ್ಥಾನ ಅಮೃತಸರ ಮಾರಾಟಗಾರರು ಟರ್ಕಿ ಮಾಬಲ್ ವಿತರಣೆ ನಿಲ್ಲಿಸಿದ್ದಾರೆ. ಮಹಾರಾಷ್ಟ್ರ ಪುಣೆ ಹಣ್ಣಿನ ವ್ಯಾಪಾರಸ್ಥರು ಟರ್ಕಿ ಸೇಬು ಹಣ್ಣಿನ ಮಾರಾಟಕ್ಕೆ ಟಾಟಾ ಬಾಯ್ ಬಾಯ್ ಅಂತಿದ್ದಾರೆ. ದೇಶದ ವಿವಿಧೆಡೆ ಟ್ರಾವೆಲ್ ಏಜೆಂಟರು ಟರ್ಕಿ ಪ್ರವಾಸ ಪ್ರಸ್ತಾಪ ರದ್ದು ಮಾಡ್ತಿದ್ದಾರೆ. ಈಸ್ ಮೈ ಟ್ರಿಪ್ ಮತ್ತು ಇಕ್ಸಿಕೋ ಆನ್ಲೈನ್ ಪ್ರವಾಸ ವೇದಿಕೆ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಪ್ರಯಾಣಿಸದಂತೆ ಮುನ್ನೆಚ್ಚರಿಕೆ ನೀಡಿದೆ. ಟರ್ಕಿ ಮತ್ತು ಅಜರ್ಬೈಜಾನ್ ಈಗಾಗಲೇ ಪ್ರವಾಸಕ್ಕೆ ಕಾದಿರಿಸಿದವರು ಭಾರಿ ಪ್ರಮಾಣದಲ್ಲಿ ಪ್ರವಾಸ ರದ್ದು ಮಾಡಿದ್ದಾರೆ. ಈ ಎರಡೂ ದೇಶಗಳಲ್ಲಿ ಯಾವುದೇ ಚಲನಚಿತ್ರಗಳ ಚಿತ್ರೀಕರಣಕ್ಕೆ ಭಾರತೀಯ ಚಲನಚಿತ್ರ ಕಲಾವಿದರ ಸಂಘ ಬೇರೆ ಕಡೆ ಶಿಫ್ಟ್ ಮಾಡುವಂತೆ ಆಗ್ರಹಿಸಿದೆ. ಭಾರತ ಟರ್ಕಿಯಿಂದ ಇಂಧನ, ಖನಿಜ, ಸಾವಯವ, ರಾಸಾಯನಿಕ, ಕಬ್ಬಿಣ ಮತ್ತು ಉಕ್ಕು, ಔಷಧೋತ್ಪನ್ನ, ಕ್ಯಾನಿಂಗ್ ಮತ್ತು ಡ್ರೈಯಿಂಗ್ ಸಾಮಗ್ರಿ, ಪ್ಲಾಸ್ಟಿಕ್, ರಬ್ಬರ್, ಹತ್ತಿ, ನಾರಿನ ಉತ್ಪನ್ನ, ವಿದ್ಯುತ್ ಸಾಧನ, ವಾಹನ, ಅದರ ಬಿಡಿಭಾಗ ರಫ್ತು ಮಾಡುತ್ತಿದ್ದು ರಫ್ತು ಶೇಕಡ 105ರಷ್ಟು. ಮತ್ತೊಂದೆಡೆ ಬ್ಲಾಕ್ ಮತ್ತು ಚಪ್ಪಡಿಗಳು ಸೇರಿದಂತೆ ವಿವಿಧ ಸ್ವರೂಪ ಮತ್ತು ಪ್ರಭೇದದ ಅಮೃತಶಿಲೆ, ಸೇಬು ಹಣ್ಣು, ಸುಣ್ಣ ಮತ್ತು ಸಿಮೆಂಟ್, ಖನಿಜ, ತೈಲ ಟರ್ಕಿಯಿಂದ ಭಾರತ ಆಮದು ಮಾಡಿಕೊಳ್ಳುತ್ತೆ. ಇನ್ನು ಅಜರ್ಬೈಜಾನಿಗೆ ಭಾರತದಿಂದ ತಂಬಾಕು ಮತ್ತು ತಂಬಾಕಿನ ಉತ್ಪನ್ನ, ಸೆರಾಮಿಕ್ ಉತ್ಪನ್ನ, ಚಹಾ, ಕಾಫಿ, ಧಾನ್ಯ, ಕಾಗದ ಮತ್ತು ಕಾಗದ ಬೋರ್ಡ್ ಮುಂತಾದವು ರಫ್ತಾದರೆ ಅಲ್ಲಿಂದ ಭಾರತಕ್ಕೆ ಸುಗಂಧ ದ್ರವ್ಯ, ಕಚ್ಚಾ ಚರ್ಮ ಮತ್ತು ಚರ್ಮದ ಉತ್ಪನ್ನ, ಪಶು ಆಹಾರ ಆಮದಾಗುತ್ತೆ. ಭಾರತದ ಮೇಲೆ ಪಾಕಿಸ್ತಾನ ಕೈಗೊಂಡ ಪ್ರತಿ ದಾಳಿಯಲ್ಲಿ ಟರ್ಕಿ ಮತ್ತು ಅಜರ್ಬೈಜಾನ್ ಕೈಜೋಡಿಸಿದರ ಫಲ ಆಮದು ರಫ್ತುಗಳಿಗೆ ಕತ್ತರಿ ಬೀಳುವ ಚಾನ್ಸೇ ಜಾಸ್ತಿ. ಹಿಂದೊಮ್ಮೆ ಮಾಲ್ಡೀವ್ ಕೂಡ ಕೊಬ್ಬು ತೋರಿಸಿ ಗುನ್ನ ಹೊಡೆಸಿಕೊಂಡಿತ್ತು. ಅಲ್ಲಿನ ಸಚಿವ ಭಾರತದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ದರು. ಅದಕ್ಕೆ ಅಲ್ಲಿನ ಸರ್ಕಾರವೂ ಸಹಿತ ತಲೆ ಅಲ್ಲಾಡಿಸಿತು. ಮೋದಿ ಲಕ್ಷದ್ವೀಪಕ್ಕೆ ಹೋದರೂ ಮಾಲ್ಡೀವ್ ಪ್ರವಾಸ ತಾಣ ಖಾಲಿ. ಮಾಲ್ಡೀವ್ ವಿರುದ್ಧ ಒಂದಿಷ್ಟು ರಾಜತಾಂತ್ರಿಕ ಗೂಸ ನೀಡಲು ಭಾರತ ಮುಂದಾಗಿದ್ದಕ್ಕೆ ಸ್ಪಂದಿಸಿದ ಭಾರತೀಯರು ಪ್ರವಾಸ ರದ್ದುಗೊಳಿಸಿದರು. ಪರಿಣಾಮ ಆರ್ಥಿಕ ಸಿಕ್ಕಟ್ಟಿಗೆ ಸಿಲುಕಿದ ಮಾಲ್ಡೀವ್ ಭಾರತದ ಮುಂದೆ ಮಂಡಿ ಊರಿ ಕೂತು. ಮುಂದೆ ಟರ್ಕಿ, ಅಜರ್ಬೈಜಾನಿಗೂ ಇದೇ ಗತಿ ಬಂದರೂ ಅಚ್ಚರಿಯೇನಿಲ್ಲ ರೀ. ಭಾರತ ವಾರ್ಷಿಕ ಸುಮಾರು 18 ಲಕ್ಷ ಟನ್ ಅಮೃತಸರ ಆಮದು ಮಾಡಿಕೊಳ್ಳುತ್ತಿದ್ದು ಅದರಲ್ಲಿ ಟರ್ಕಿ ಪಾಲು ಶೇಕಡ 70, ಮೌಲ್ಯ ಸುಮಾರು 300 ಕೋಟಿ. ಆದರೆ ಯಾವುದೇ ವ್ಯವಹಾರ ಅಥವಾ ಉದ್ಯಮವು ರಾಷ್ಟ್ರೀಯ ಹಿತಾಸಕ್ತಿಗಿಂತ ದೊಡ್ಡದೇನಲ್ಲ. ದೇಶದ ವ್ಯಾಪಾರ ಸಂಘಟನೆಗಳು ಒಟ್ಟಾಗಿ ನಿಂತು ಟರ್ಕಿ ಸರಕುಗಳ ಆಮದಿನ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇದುವೇ ರಾಷ್ಟ್ರೀಯ ಏಕತೆಯ ದೃಢತೆ ಸಂಕೇತ. ಇದು ಭಾರತ ಕಣ್ರಿ. ಟರ್ಕಿ ಭೌಗೋಳಿಕವಾಗಿ ಅಪಾಯಕಾರಿ ದೇಶ. ಟರ್ಕಿ ಪ್ರದೇಶ ದೋಷಯುಕ್ತ ರೇಖೆಗಳ ಭಾಗದಲ್ಲಿ ಇರುವ ಕಾರಣ ಇಲ್ಲಿ ಆಗಾಗ ಭೂಮಿ ನಡುತ್ತಾನೇ ಇರುತ್ತೆ. 1999ರಲ್ಲಿ ವಾಯುವ್ಯ ಟರ್ಕಿಯಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪಕ್ಕೆ 18,000 ಜನರು ಬಲಿಯಾಗ್ತಾರೆ. 2000ರಲ್ಲಿ ನಡೆದ ಭೂಕಂಪದಲ್ಲಿ 40ಕ್ಕೂ ಅಧಿಕ ಜನರು ಸಾವಿಗೀಡಾಗ್ತಾರೆ. ಟರ್ಕಿ ಸಿರಿಯಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪನಕ್ಕೆ ಭಾರತ ಕಳವಳ ವ್ಯಕ್ತಪಡಿಸಿದೆ. ಈ ದೇಶಗಳಿಗೆ ನೆರವು ನೀಡುವುದಾಗಿಯೂ ಹೇಳಿದೆ. ಪರಿಹಾರ ಮತ್ತು ರಕ್ಷಣಾ ತಂಡ ಅಲ್ಲಿಗೆ ಕಳಿಸುತ್ತಿದೆ. ಭಾರತ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವ ಮೂಲಕ ಮತ್ತದೇ ತಪ್ಪು ಮಾಡ್ತಾ ಇದೆಯಾ? 2025 ಏಪ್ರಿಲ್ 23ರಂದು ಇಸ್ತಾಂಬುಲ್ನಲ್ಲಿ 6.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಬಹುತೇಕರು ಭಯದಿಂದ ಕಟ್ಟಡಗಳಿಂದ ಜಿಗಿದು ಗಾಯಗೊಂಡರು. 2023 ಫೆಬ್ರವರಿಯಲ್ಲಿ ಟರ್ಕಿ ದಕ್ಷಿಣ ಭಾಗದಲ್ಲಿ ಸಂಭವಿಸಿದ ಭೂಕಂಪ 55,000ಕ್ಕೂ ಮಿಕ್ಕ ಜನರು ಪ್ರಾಣ ಹೋಯಿತು. ಭೂಕಂಪದಿಂದ ಲಕ್ಷಾಂತರ ಜನರು ನಿರಾಶ್ರಿತರಾಗಿ ಪುನರ್ನಿರ್ಮಾಣ ಕಾರ್ಯ ಇನ್ನೂ ನಡೀತಾ ಇದೆ ರೀ. ಟರ್ಕಿ ಭೂಕಂಪಕ್ಕೆ ಅತಿ ದೊಡ್ಡ ಪ್ರಮಾಣದಲ್ಲಿ ಒಳಪಡುವ ದೇಶ. ಇದು 3 ಪ್ರಮುಖ ಭೂಮಂಡಲದ ಫಲಕಗಳು, ಅರೇಬಿಯನ್, ಯುರೇಷಿಯನ್ ಮತ್ತು ಅನಟೋಲಿಯನ್ ಫಲಕಗಳು
ಸಂದು ಪ್ರದೇಶಗಳಲ್ಲಿ ಸ್ಥಿತವಾಗಿದೆ. ಈ ಫಲಕಗಳ ಚಲನೆಗಳಿಂದಾಗಿ ಟರ್ಕಿ ಭೂಕಂಪಗಳಿಗೆ ಹೆಚ್ಚು ಒಳಪಡುವ ಪ್ರದೇಶ. ಕ್ರಿಸ್ತಶಕ 215 ಕ್ರಿಶಾ ಆಂಟಿಯಾಕ ಭೂಕಂಪ 7.5ರಷ್ಟು ಇದ್ದು 2,60,000 ಜನ ಸಾವನ್ನಪ್ಪಿದರೆ, ಆಂಟಿಯಾಕ್ ಭೂಕಂಪ 2,50,000 ಜನರ ಪ್ರಾಣ ಆಹುತಿ ಪಡೆಯಿತು. 1766 ಇಸ್ತಾಂಬುಲ್ ಭೂಕಂಪ ಸುಮಾರು 4,000 ಜನರ ಸಾವನ್ನಪ್ಪಿದರೆ, 1939 ಎಜೆನ್ಕಾನ್ ಭೂಕಂಪ ಸುಮಾರು 33,000 ಜನರ ಪ್ರಾಣ ನುಂಗಿ ಹಾಕಿತು. 1999 ಇಜ್ಬತ್ ಭೂಕಂಪದಲ್ಲಿ 17,000 ಜನ, 2023 ಫೆಬ್ರವರಿ 6 ಗಾಜಿಯಾನ್ಟೆಪ್ ಭೂಕಂಪನದಲ್ಲಿ 56,697 ಜನರ ಸಾವಿಗೆ ಕಾರಣವಾಯಿತು. 2023 ಫೆಬ್ರವರಿ 6 ಗಾಜಿಯಾನ್ಟೆಪ್ ಭೂಕಂಪನ 56.697 ಜನರ ಸಾವಿಗೆ ಕಾರಣ ಆದರೆ, ಉತ್ತರ ಅನಟೋಲಿಯನ್ ಟರ್ಕಿ ದೋಷರೇಖೆ 1,350 ಕಿಮಿ ಉದ್ದವಿದ್ದು ಬಹುತೇಕ ಭೂಕಂಪಗಳು ಇಲ್ಲಿಯೇ ಸಂಭವಿಸುತ್ತವೆ. ಪೂರ್ವ ಅನಟೋಲಿಯನ್ ದೋಷರೇಖೆ 580 ಕಿಲೋಮೀಟರ್ ಉದ್ದವಿದ್ದು 2023 ಭೂಕಂಪಗಳು ಇಲ್ಲಿ ಸಂಭವಿಸಿದೆ. ಅರೇಬಿಯನ್ ಫಲಕ ಉತ್ತರದತ್ತ ಚಲಿಸುತ್ತಿದ್ದು ಅನಟೋಲಿಯನ್ ಫಲಕ ಪಶ್ಚಿಮದತ್ತ ಒತ್ತುತ್ತಿದೆ. ಈ ಚಲನೆಗಳಿಂದಾಗಿ ಭೂಕಂಪಗಳು ಹೆಚ್ಚಾಗಿ ಸಂಭವಿಸುತ್ತವೆ. ಟರ್ಕಿಯ ಭೌಗೋಳಿಕ ಸ್ಥಿತಿಯಾಗಿ ದೇಶದ 92% ಭೂಕಂಪ ಪ್ರಬಲ ಪ್ರದೇಶಗಳಾಗಿದೆ. ಇದರಿಂದಾಗಿ 95% ಜನಸಂಖ್ಯೆ ಮತ್ತು 98% ಕೈಗಾರಿಕಾ ಸೌಲಭ್ಯಗಳು ಭೂಕಂಪದ ಅಪಾಯಕ್ಕೆ ಸಿಲುಕ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದ ಜೊತೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.